Hello everyone, welcome to Sanmarga classes. Let us see question number 23 of chapter sound. Suggest any two measures that can be followed to control noise pollution. So, what is noise pollution? ಹಾಗಿದ್ರೆ ನಾಯ್ಸ್ ಪೊಲ್ಯೂಷನ್ ಅಂದ್ರೆ ಏನು? ನಾವು ನಾಯ್ಸ್ ಪೊಲ್ಯೂಷನ್ ಕಂಟ್ರೋಲ್ ಮಾಡ್ಬೇಕಂದ್ರೆ ನಮಗೆ ಮೊದಲು ನಾಯ್ಸ್ ಪೊಲ್ಯೂಷನ್ ಅಂದ್ರೆ ಏನಂತ ಗೊತ್ತಿರ್ಬೇಕಲ್ವಾ? ನಾನು ಏರ್ ಪೊಲ್ಯೂಷನ್ ಕಂಟ್ರೋಲ್ ಮಾಡ್ತೀನಿ ಅಂದ್ರೆ ನನಗೆ ಏರ್ ಪೊಲ್ಯೂಷನ್ ಅಂದ್ರೆ ಏನಂತ ಗೊತ್ತಿರಬೇಕು. ಅದರಲ್ಲಿ ಸಮ್ ಅನ್ವಾಂಟೆಡ್ ಕೆಮಿಕಲ್ಸ್ ಲೈಕ್ ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಸಲ್ಫರ್ ಆಕ್ಸೈಡ್ಸ್, ನೈಟ್ರೋಜನ್ ಆಕ್ಸೈಡ್ಸ್ ಇದೆಲ್ಲ ಸೇರಿದ್ರೆ ಏರ್ ಪೊಲ್ಯೂಷನ್ ಆಗುತ್ತೆ ಅಂತ ನನಗೆ ಗೊತ್ತು. ಹಾಗಿದ್ರೆ ಅದೆಲ್ಲ ಸೇರ್ದೇ ಇರೋ ಹಂಗ್ ಮಾಡ್ಬೇಕು ಅಂದ್ರೆ ಫಾಸೈಲ್ ಫ್ಯೂಯಲ್ಸ್ ಅನ್ನ ಕಡಿಮೆ ಬರ್ನ್ ಮಾಡ್ಬೇಕು, ಪ್ಲಾಸ್ಟಿಕ್ ಅನ್ನ ಕಡಿಮೆ ಬರ್ನ್ ಮಾಡ್ಬೇಕು, ಇದು ನನಗೆ ಗೊತ್ತಿರಬೇಕು. ಸೊ ಈಗ ನಾಯ್ಸ್ ಪೊಲ್ಯೂಷನ್ ಅಂದ್ರೆ ಏನು? ನಾಯ್ಸ್ ಪೊಲ್ಯೂಷನ್ ಇಸ್ ನಥಿಂಗ್ ಬಟ್ ಇಫ್ ಎಕ್ಸೆಸ್ ಅಮೌಂಟ್ ಆರ್ unwanted sounds are present in environment, then it is called as ನಾಯ್ಸ್ ಪೊಲ್ಯೂಷನ್. ಅದನ್ನ ನಾಯ್ಸ್ ಪೊಲ್ಯೂಷನ್ ಅಂತ ಕರಿತೀವಿ. ಡ್ರಿಲ್ಲಿಂಗ್ ಮಷಿನ್ ಸೌಂಡ್, ಸಮ್ ಇಂಡಸ್ಟ್ರಿ ಆರ್ ಫ್ಯಾಕ್ಟರಿ ಸೌಂಡ್ ಇರ್ಬೋದು, ದಿಸ್ ಜೆಟ್ ಎಂಜಿನ್ ಸೌಂಡ್ ಇರ್ಬೋದು. ದೀಸ್ ಆರ್ ಸಮ್ ಡಿಫರೆಂಟ್ ನಾಯ್ಸ್ ಪೊಲ್ಯೂಷನ್ ಸೋರ್ಸಸ್. ಹಾಗಾಗಿ ಈಗ ನಾವು ನಾಯ್ಸ್ ಪೊಲ್ಯೂಷನ್ ಅನ್ನ ಕಡಿಮೆ ಮಾಡಬೇಕು ಅಂದ್ರೆ ಯಾವ್ಯಾವ ಮೆಥಡ್ಸ್ ಅನ್ನ ಫಾಲೋ ಮಾಡಬಹುದು ಅಂತ ನೋಡಿದ್ರೆ, silencing devices must be installed in aircraft engines. Aircraft engines ಅಲ್ಲಿ silencing devices ಅನ್ನ ಹಾಕಬೇಕು. ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಅಲ್ಲಿ ಇರಬಹುದು, ಇಂಡಸ್ಟ್ರಿಯಲ್ ಮಷಿನ್ಸ್ ಅಂಡ್ ಹೋಮ್ ಅಪ್ಲಿಯನ್ಸಸ್ ಸೈಲೆನ್ಸಿಂಗ್ ಡಿವೈಸ್ ಅನ್ನ ಅಳವಡಿಸುವಂತದ್ದು. ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಅಲ್ಲಿ ಇರಬಹುದು, ಏರ್ಕ್ರಾಫ್ಟ್ ಎಂಜಿನ್ ಅಲ್ಲಿ ಇರಬಹುದು, ಇಂಡಸ್ಟ್ರಿಯಲ್ ಮಷಿನ್ಸ್ ಅಲ್ಲಿ ಇರಬಹುದು, ಮತ್ತೆ ಕೆಲವೊಂದು ಹೋಮ್ ಅಪ್ಲಿಯನ್ಸಸ್ ಅಲ್ಲಿ ಇರಬಹುದು. ಈ ತರ ಫೋಮ್ ಬಂದಿರುತ್ತೆ, ಇದನ್ನೆಲ್ಲ ವೆಹಿಕಲ್ ಹೆವಿ ವೆಹಿಕಲ್ ಅಲ್ಲಿ ಹಾಕಿರ್ತಾರೆ ಜಾಸ್ತಿ ಸೌಂಡ್ ಕೊಡೋದ್ರಲ್ಲಿ. ಆಲ್ ನಾಯ್ಸಿ ಆಪರೇಷನ್ಸ್ ಮಸ್ಟ್ ಬಿ ಕಂಡಕ್ಟೆಡ್ ಅವೇ ಫ್ರಮ್ ಎನಿ ರೆಸಿಡೆನ್ಷಿಯಲ್ ಏರಿಯಾ. ಯಾವುದೇ ರೆಸಿಡೆನ್ಷಿಯಲ್ ಏರಿಯಾದಿಂದ ದೂರದಲ್ಲಿ ಈಗ ಯಾವುದೇ ಒಂದು ನಾಯ್ಸ್ ಆಪರೇಷನ್ ನಡೀತಾ ಇದೆ, ನಾಯ್ಸಿ ಆಪರೇಷನ್ ಅಂದ್ರೆ ಇಂಡಸ್ಟ್ರಿ ಇರಬಹುದು, ಫ್ಯಾಕ್ಟರಿ ಇರಬಹುದು, ಅದು ರೆಸಿಡೆನ್ಷಿಯಲ್ ಏರಿಯಾದಿಂದ ಆದಷ್ಟು ದೂರದಲ್ಲಿ ಇರಬೇಕು. ಅಟ್ ಲೀಸ್ಟ್ ಅಲ್ಲಿರೋ ಹ್ಯೂಮನ್ ಬೀಯಿಂಗ್ಸ್ಗೆ ಅದರಿಂದ ಅಫೆಕ್ಟ್ ಆಗೋದಿಲ್ಲ ಅನ್ನೋ ರೀಸನ್ಗೆ. ರೆಡ್ಯೂಸ್ ದ ನಾಯ್ಸ್ ಆಫ್ ಟಿವಿ ಅಂಡ್ ಮ್ಯೂಸಿಕ್ ಸಿಸ್ಟಮ್ಸ್. ಮನೇಲಿ ನಾನು ಒಬ್ಳೇ ಇದ್ದೀನಿ, ಖುಷಿಯಿಂದ ದೊಡ್ಡ ಸೌಂಡ್ ಹಚ್ಕೊಂಡು ಸಿಸ್ಟಮ್ ಮುಂದೆ ಕೂತ್ಕೋಬಿಡೋದು. ಮ್ಯೂಸಿಕ್ ಸಿಸ್ಟಮ್, ಟಿವಿ ಎಲ್ಲ ಏನಾಗುತ್ತೆ, ನಾಯ್ಸ್ ಪೊಲ್ಯೂಷನ್ ಆಗುತ್ತೆ. ಅದಕ್ಕಿಂತ ನನಗೆ ಎಷ್ಟು ಕೇಳಲಿಕ್ಕೆ ಬೇಕು ಅಷ್ಟೇ ದೊಡ್ಡಕ್ಕೆ ಹಚ್ಕೊಳ್ಳೋದು. ರೆಡ್ಯೂಸ್ ದ ನಾಯ್ಸ್ ಆಫ್ ಟಿವಿ ಅಂಡ್ ಮ್ಯೂಸಿಕ್ ಸಿಸ್ಟಮ್. ಟ್ರೀಸ್ ಶುಡ್ ಬಿ ಪ್ಲಾಂಟೆಡ್ ಅಲಾಂಗ್ ದ ರೋಡ್ ಸೈಡ್ಸ್ ಅಂಡ್ ಅರೌಂಡ್ ಬಿಲ್ಡಿಂಗ್ಸ್. ಟ್ರೀಸ್ ಶುಡ್ ಬಿ ಪ್ಲಾಂಟೆಡ್. ಈಗ ರೋಡ್ ಸೈಡ್ ಇರಬಹುದು ಅಥವಾ ಬಿಲ್ಡಿಂಗ್ ಸುತ್ತ ಇರಬಹುದು, ಟ್ರೀಸ್ ಅನ್ನ ಪ್ಲಾಂಟ್ ಮಾಡಬೇಕು. ನೀವು ಕೆಲವೊಂದು ದೊಡ್ಡ ದೊಡ್ಡ ಹಾಸ್ಪಿಟಲ್ ಅಲ್ಲೆಲ್ಲ ನೋಡಿದ್ರೆ ಅಲ್ಲಿ ಟ್ರೀಸ್ ಅನ್ನ ನೆಟ್ಟಿರ್ತಾರೆ. ಒನ್ ಆಫ್ ದ ರೀಸನ್ಸ್ ಈಸ್ ಟು ರೆಡ್ಯೂಸ್ ನಾಯ್ಸ್ ಪೊಲ್ಯೂಷನ್. ನಾಯ್ಸ್ ಪೊಲ್ಯೂಷನ್ ಅನ್ನ ರೆಡ್ಯೂಸ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಯಾಕೆ? ದೀಸ್ ಟ್ರೀ ಬ್ರಾಂಚಸ್ ಆರ್ ಲೀವ್ಸ್ ದೇ ಸ್ಕ್ಯಾಟರ್ ದ ಸೌಂಡ್ ವೇವ್. ಅವು ಸೌಂಡ್ ವೇವ್ ಅನ್ನ ಸ್ಕ್ಯಾಟರ್ ಮಾಡ್ತವೆ. ಆಲ್ಸೋ ದೇ ಕ್ಯಾನ್ ಅಬ್ಸಾರ್ಬ್ ಸಮ್ ಸೌಂಡ್ ಅಂಡ್ ದೇ ಕ್ಯಾನ್ ರೆಡ್ಯೂಸ್ ಇಟ್. ಈಗ ಅಲ್ಲಿ ಪ್ಲಾಂಟ್ಸ್ ಇದೆ ಅಂದ್ರೆ ಆ ಸಾಯಿಲ್ ಏನಿದೆ ಸ್ವಲ್ಪ ಮಾಯಿಶ್ಚರ್ ಕಂಟೆಂಟ್ ಇರುತ್ತೆ ಸಾಯಿಲ್ ಅಲ್ಲಿ. ಆಲ್ಸೋ ದಟ್ ಸಾಯಿಲ್, ವೆಟ್ ಸಾಯಿಲ್ ಕ್ಯಾನ್ ಅಬ್ಸಾರ್ಬ್ ನಾಯ್ಸ್ ಆರ್ ಸೌಂಡ್. ಸೊ trees should be planted along the roadside and around buildings. These are the methods we can apply to reduce noise pollution. Thank you.